ಗಂಟೆ ಆಯ್ತು. ನೀವ್ ಹರಟೆ ಹೊಡಿಯೋದ್ರಲ್ಲಿ ಬಿಸಿ ಇದ್ರಲ್ಲ, ನಾನ್ ಕಾಣಿಸ್ಲಿಲ್ಲ ಅನ್ಸುತ್ತೆ. ಛೆ ನೀವ್ ಕಾಣಿಸ್ದೇ ಇರ್ತೀರಾ. ಅರೆ ಅದೇನು ಮೂಲೆಯಲ್ಲಿ ಕೂತಿದ್ದೀರಾ ಹೊರಗಿನವ್ರ ತರ, ಬನ್ನಿ ಪೂಜೆ ಮಾಡಿ. ಬೇಡ ಬೇಡ, ಅಲ್ಲಿ ನಿಮ್ ನೆಂಟ್ರು ಇಷ್ಟೊಂದು ದೊಂಬಿ ಜಾಸ್ತಿ, ಇದೊಂದೇ ಚೇರ್ ಖಾಲಿ ಇತ್ತು, ಅದಕ್ಕೆ ಇಲ್ಲಿ ಕೂತಿದ್ದೀನಿ. ಎಲ್ಲಿ ನನ್ ಸೊಸೆ, ನಿಮ್ ಮಗಳು ಎದ್ದಿದ್ದಾಳ ಅಥವಾ ಎವ್ರಿಡೇ ತರ ಇನ್ನು ಮಲ್ಗೆ ಇದ್ದಾಳ? ಇಲ್ಲ, ನಾನ್ ಬಿಟ್ಟಿನ. ಅವಳಾಗೆ ಎದ್ದು ಬಾಗಿಲು ಸಾರಿಸಿ ರಂಗೋಲಿ ಹಾಕಿ ದೇವ್ರ ಮುಂದೆ ಅಲಂಕಾರ ಮಾಡಿ ಎಲ್ರಿಗೂ ಕಾಫಿ ಕೊಟ್ಲು ಗೊತ್ತಾ. ಪರವಾಗಿಲ್ಲ ಬಿಡಿ, ಅಟ್ಲೀಸ್ಟ್ ತವ್ರ ಮನೆಯಲ್ಲಾದ್ರೂ ಕೆಲಸ ಮಾಡ್ತಾಳಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಅವಳು ಕೆಲಸ ಮಾಡೋ ಸೌಭಾಗ್ಯ ನಮ್ಗೆ ಇನ್ನೂ ಬಂದಿಲ್ಲ. ಅದ್ ನೋಡಿ ಏನ್ ಗೊತ್ತಾ ಬಿಗ್ರೆ, ಮನೆಯಲ್ಲಿ ದೊಡ್ಡವರು ಹೆಂಗಿರ್ತಾರೋ ಚಿಕ್ಕವರು ಅದನ್ನ ನೋಡ್ ಕಲಿತಾರೆ ಅಲ್ವಾ. ನನ್ ಡೈಲಿ ರೂಟೀನ್ ಗೊತ್ತಾ ನಿಮ್ಗೆ? ಬೆಳಿಗ್ಗೆ ಎದ್ದು ಯೋಗ, ಜಾಗಿಂಗು, ವಾಕಿಂಗು, ತಿಂಡಿ ಮಾಡಿ, ಕಾಫಿ ಮಾಡಿಟ್ಟು ಎಲ್ಲ ಮುಗಿಸಿ 7:30 ಧ್ಯಾನ ಕೂತ್ಕೋತೀನಿ. ಅರ್ಥ ಮಾಡ್ಕೊಳ್ಳಿ. ಅದೇ ನೋಡಿ ನನ್ ಮಗಳು ಪಾಪ ದಡ್ಮುಂಡೆದು, ನೀವ್ 7:30 ಧ್ಯಾನ ಮಾಡ್ತಿರ್ತೀರಲ್ಲ, ಅದನ್ನ ನೀವ್ ನಿದ್ದೆ ಮಾಡ್ತಿರ್ತೀರಾ ಅಂತ ಅನ್ಕೊಂಡ್ಬಿಟ್ಲು. ಕರೆಕ್ಟ್. ತಾಯಿಯಂತೆ ಮಗಳು ಇಬ್ರು ತಪ್ಪು ತಿಳ್ಕೊಳ್ಳೋದ್ರಲ್ಲಿ PhD ಮಾಡಿದೀರಾ ಬಿಡಿ. ಕಾಫಿ ಕೊಡ್ತೀರಾ ಅಥವಾ ಗಂಟ್ಲು ಒಣಗಿಸ್ಕೊಂಡೇ ಕೂತಿರ್ಲಾ? ಅಯ್ಯೋ ಕಾಫಿಗೇನು ಬೇಕಾದಷ್ಟಿದೆ, ತಂದ್ಕೊಡ್ತೀನಿ. ಶುಗರ್ಲೆಸ್ ತಾನೆ? ಇಲ್ಲ ಇಲ್ಲ, ನನಗೆ ಶುಗರ್ ಹಾಕಿ ತಗೊಂಬನ್ನಿ. ನಿಮ್ ಯಜಮಾನ್ರ ತರ ನನ್ಗೇನ್ ಡಯಾಬಿಟೀಸ್ ಇಲ್ಲ. ನೋಡಿ ಬಿಗ್ರೆ, ನಮ್ ಯಜಮಾನ್ರಿಗೆ ಬರೀ ಬಾರ್ಡರ್ ಲೈನ್ ಇರೋದು. ಮುಂಜಾಗ್ರತೆ ಅಂತ ನಾನು ಈಗ ಸಕ್ಕರೆ ಕಮ್ಮಿ ಹಾಕ್ತಿದ್ದೀನಿ, ಗೊತ್ತಾಯ್ತಾ? ನಿಮ್ಗೇನು ನಿಮ್ಮಷ್ಟೇ ಸಕ್ಕರೆ ಹಾಕ್ತೀನಿ. ಮುಂಜಾಗ್ರತೆ ಮೊದ್ಲಿಂದ ವಹಿಸಿದ್ರೆ ಸ್ವಲ್ಪ ಫಿಟ್ ಆಗಿರೋರು. ಅದೇನೋ ಕರೆಕ್ಟ್ ಬಿಡಿ, ನಿಮ್ ತರ ಫಿಟ್ ಆಗಿ ಎಲ್ರಿಗೂ ಇರಕ್ಕಾಗತ್ತಾ? ಕಾಫಿ ತರ್ತೀರಾ? ಬಿಗ್ರೆ ತಗೊಳ್ಳಿ ಕಾಫಿ. ಅಲ್ಲ, ಕರ್ದಿರೋದ್ 15 ಜನನ್ನ ಸ್ಟೀಲ್ ಲೋಟ ಇರ್ಲಿಲ್ವಾ? ಪೇಪರ್ ಕಪ್ಪಲ್ಲಿ ಕೊಡ್ತಿದ್ದೀರಾ? ನಮ್ಮನೇಲಿ ಎಷ್ಟು ಜನ ಬಂದ್ರು ನಾವು ಬೆಳ್ಳಿ ಲೋಟದಲ್ಲೇ ಕೊಡ್ತೀವಿ. ನಮ್ಮನೇಲೂ ಅಷ್ಟೇ, ಮನ್ಮನೆಯವರೆಲ್ಲ ಬೆಳ್ಳಿ ಲೋಟದಲ್ಲೇನೆ ಕುಡಿಯೋದು. ಹೊರಗಿನವ್ರಿಗೆ ಮಾತ್ರ ಕರೋನಾ ಅಂತ ಪ್ಲಾಸ್ಟಿಕ್ ಕಪ್ಪು. ಹೊಟ್ಟೆಗೆ ಹಿಟ್ಟಿಲ್ದೇ ಇದ್ರು ಜುಟ್ಟಿಗೆ ಮಲ್ಗೆ ಹೂವ ಅನ್ನೋ ಹಾಗೆ ಇಷ್ಟು ದೊಡ್ಡ ಮನೆ ಕಟ್ಸ್ಕೊಂಡಿದ್ದೀರಾ. ಕೆಲ್ಸದವ್ರನ್ನ ಯಾಕೆ ಇಟ್ಕೊಂಡಿಲ್ಲ? ಓಹೋ, ಇಲ್ಲಿ ತುಂಬಾ ದುಡ್ಡು ಜಾಸ್ತಿ ಕೇಳ್ತಾರಾ? ಅಯ್ಯೋ ಇಲ್ಲಪ್ಪ, ನೋಡಿ ಜುಟ್ಟಿಗೂ ಮಲ್ಲಿಗೆ ಹೂವಿಲ್ಲ, ಹಾಗೆ ದೊಡ್ಡ ಮನೆ ಕೆಲ್ಸದವರು ಇಲ್ಲ. ತುಂಬಾ ಪ್ರೀತಿಯಿಂದ ಕಟ್ಸಿದೀವಲ್ಲ, ಅದಕ್ಕೆ ಹಾಳು ಮಾಡಿದ ಹಾಳು ಅಂತ ನೋಡಿ. ಅದಕ್ಕೆ ನಾನೇ ಮಾಡ್ಕೋತೀನಪ್ಪ ಎಲ್ಲ. ಹೌದೌದು, ಅಫೋರ್ಡ್ ಮಾಡಕ್ ಆಗದಿದ್ದಾಗ ಈ ತರದ್ದನ್ನೇ ಬೇರೆ ಬೇರೆ ರೀಸನ್ಸ್ ಕೊಟ್ಟು ಸಮಾಧಾನ ಮಾಡ್ಕೋಬೇಕಾಗತ್ ನಾವು. ಓಹೋ, ಬಂದ್ಬಿಟ್ಟಿದೆ ಆಚೆ ಹರಳಿಂದು ಕೆಂಪಿಂದು ಸೆಟ್ಟು. ಇಲ್ಲಿ ಅವಲಕ್ಕಿ ಸರ ಮಿಸ್ಸಿಂಗ್ ಇದೆ. ಓಹೋ, ಈ ಪೂಜೆ ಮಾಡ್ಸಕ್ ಅಡ ಇಟ್ರಾ? ಬೀಗ್ರೆ ಇದೇ ನಿಂಗಂತೀರಾ? ಲಾಕರ್ ಅಲ್ಲಿ ಇಟ್ಟಿದ್ದೀನಿ. ಇರೋ 3 ಸೆಟ್ ಯಾಕೆ ಲಾಕರ್ ವೇಸ್ಟ್ ಮಾಡ್ತೀರಾ ನೀವು? ನನ್ಗೆ ಅರ್ಥ ಆಗಲ್ಲ. ಹೇಗಿದ್ರು ಇದು ಬಿಟ್ರೆ ಅದು ಇಂಕಿ ಪಿಂಕಿ ಅದನ್ನೇ ಹಾಕೋತೀರಲ್ವಾ? ಒಂದು ಕೆಲಸ ಮಾಡಿ, ನಮ್ಮ ಆಚಾರ್ಯ ಹತ್ರ ಬನ್ನಿ. ಅವರು ತುಂಬಾ ಕಮ್ಮಿ ದುಡ್ಡಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ ಮಾಡ್ತಾರೆ. ಅಯ್ಯೋ, ನಿಮ್ಮ ಆಚಾರಿನ ಬೇಡಪ್ಪ ಬೇಡ, ತುಂಬಾ ಮೋಸ. ಗೊತ್ತಿಲ್ವಾ ನಿಮ್ಗೆ? ನೀವು ಮದ್ವೆನಲ್ಲಿ 12 ಗ್ರಾಮ್ದು ಅಂತ ಹೇಳು ಸರ ಕೊಟ್ರಲ್ಲ ನನ್ ಮಗಳು ಮದ್ವೆಗೆ, ಆಗ ಅದಕ್ಕೆ ತಾಮ್ರ ಬೆರೆಸಿತ್ತು, ಅದು ಕಿತ್ತೋಯ್ತೀಗ. ಹೌದಾ? ಬೈಗದಿ, ಅದು 35 ಗ್ರಾಮ್ದು ಸರ. ನಿಮ್ ಮಗಳು ತುಂಬಾ ರಫ್ ಅಂಡ್ ಟಫ್ ನೋಡಿ, ಒಡ್ಡು ಕೇರ್ಫುಲ್ ಆಗಿ ಫೆಮಿನೈನ್ ಆಗಿರೋದಕ್ಕೆ ಬರಲ್ಲ, ಹಾಗಾಗಿ ಮುರಿದು ಹಾಕ್ಬಿಟ್ಲು. ಸರ ಏನಾದ್ರೇನು ಬಿಡಿ, ನಿಮ್ ಮಗನ್ನ ಇಷ್ಟ ನಾಜೂಕಾಗಿ ನೋಡ್ಕೋತಾಳಲ್ವಾ ನನ್ ಮಗಳು. ಕರೆಕ್ಟು. ಈ ತರ ಹೆಂಡತಿನೇ ಸಿಗ್ತಾಳೆ ಅಂತ ನನಗೆ ಗೊತ್ತಿತ್ತು. ನನ್ನ ಮಗನ್ನ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಸಿದೀನಪ್ಪ. ಯಾರ ಕೈಲೂ, ಎಸ್ಪೆಷಲಿ ನಿಮ್ ಮಗಳ ಕೈಲಂತೂ ಮುರಿಯಲ್ಲ ಅವನು. ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಟ್ರಾಂಗ್ ನಿಮ್ ಮಗ ಅಂತ. ಕಾಫಿ ಪಾನ್ಕರ್ ತರ ಇದೆ, ಅದಕ್ಕೆ ಕುಡಿಲಿಲ್ವಾ? ಬಿಸಾಕ್ ಬರ್ತೀನಿ. ಮನೇಲಿ ಒಂದು AC ಹಾಕ್ಸಲ್ಲ, ಫ್ಯಾನ್ ಹಾಕ್ಸಲ್ಲ. ಹಲೋ ಇವರೇ, ಎಕ್ಸ್ಕ್ಯೂಸ್ ಮೀ. ನಾನಾ? ನೀವೇ ಬನ್ನಿ ಇಲ್ಲಿ. ಇದೇನ್ ಬಿಗ್ರೆ ಹಂಗ್ ಕರೀತೀರಾ? ಹೆಸರಿಟ್ಟು ಕರೆಯೋದಲ್ವಾ? ನೀವೇ ನನ್ನ ಫ್ರೆಂಡ್, ನಿಮ್ಮನ್ನ ಹೆಸರಿಟ್ಟು ಕರೆಯಕ್ಕೆ. ನೀವು ನನ್ನ ಬೀಗ್ರು, ಸ್ವಲ್ಪ ಗತ್ತು ಮೇಂಟೈನ್ ಮಾಡ್ಬೇಕು. ನಾನು ಸರಿ ನೀವ್ ಬಿಡಿ, ಸುತ್ತಿ ಬಳಸಿ ಚುಚ್ಚು ಮಾತಾಡ್ತೀರಪ್ಪ. ಅದ್ ಸರಿ, ಎಲ್ಲಿ ನಿಮ್ ಮಗ? ನಮ್ಮ ಅಳಿಯಂದ್ರು ಬಂದೇ ಇಲ್ಲ. ಅವ್ರಿಗೆ ಇಷ್ಟವಾದ ಅಡ್ಗೆನೆ ಮಾಡ್ಸಿದೀನಿ ಗೊತ್ತಾ? ಏನ್ ಮಾಡ್ಸಿದೀರಾ? ಅದೇ ಪುಳಿಯೋಗ್ರೆ, ಜಾಮೂನು, ಹೋಳ್ಗೆ. ಸಾಕು ಬಿಡಿ. ಅಂದ್ರೆ ಮದ್ವೆಗೆ ಯಾರು ಕೇಟರಿಂಗ್ ಮಾಡಿದ್ರು ಅವರೇ ಇವತ್ತು ಮಾಡಿದ್ದಾರೆ ಅಂತ. ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ನಮ್ಮನೆ ಎಲ್ಲಾ ಫಂಕ್ಷನ್, ಮದ್ವೆ ಮುಂಜಿ ಎಲ್ಲದಕ್ಕೂ ಅವರೇ ಬರೋದು ಗೊತ್ತಾ?
ಅಂದ್ರೆ ಮದ್ವೆನಲ್ಲಿ ಎಷ್ಟು ಚೆನ್ನಾಗಿತ್ತ ಊಟ ಇವತ್ತು ಅಷ್ಟೇ ಚೆನ್ನಾಗಿರುತ್ತೆ. ಏನ್ ನಿಮ್ ಮಾತಿನ ಅರ್ಥ? ಅಯ್ಯೋ ಬಿಡಿ, ಮದ್ವೆ ದಿನ ನೀವು ಗಮನ ಇಟ್ಟು ನಿಮ್ಮ ಅಳಿಯಂದ್ರನ್ನ ನೋಡಿದ್ರೆ ನಿಮಗ್ ಗೊತ್ತಾಗಿರೋದು ಅವನ ಮದ್ವೆ ಊಟ ಅವನಿಗೆ ಇಷ್ಟ ಆಗ್ಲಿಲ್ಲ ಅಂತ. ನೀವು ಅರ್ಶನ ಕುಂಕುಮದ್ರಲ್ಲೇ ಬಿಸಿ ಇದ್ರಲ್ಲ ಪಾಪ. ಇದೇನ್ ಹಿಂಗಂತೀರಾ? ನನ್ ಮಗಳೇ ಅಂದ್ಲು ನಮ್ಮ ಅಳಿಯಂದ್ರು ಚಪ್ಪರ್ಸ್ಕೊಂಡ್ ತಿಂದ್ರು ಅಂತ. ಮದ್ವೆ ದಿನ ಹುಡುಗಿಗ್ ಬೇಜಾರ್ ಮಾಡ್ಬಾರ್ದು ಅಂತ ಹಾಗಂದಿದ್ದಾನೆ ನನ್ ಮಗ ಜೆಂಟಲ್ಮ್ಯಾನ್. ಅಯ್ಯೋ, ನಿಮ್ ಮಗ ಅಷ್ಟೇ ಅಲ್ಲ, ನಿಮ್ ಯಜಮಾನ್ರು ಜೆಂಟಲ್ಮೆನ್. ನಾನೇ ನೋಡಿದ್ದೀನಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ 5 ಜಾಮೂನ್ ಹಾಕಿಸ್ಕೊಂಡ್ ತಿಂದ್ರು. ಅವ್ರು ಬಿಡಿ ಕ್ಲಾಸ್ಲೆಸ್. ಕೆಲವು ಸಲ ಬೀದಿಲ್ ಹೋಗೋ ದಾಸೆಯನ್ನು ಹೊಗಳು ಬಿಡ್ತಾರೆ, ಕಸನ ರಸ ಅನ್ಬಿಡ್ತಾರೆ. ಆದ್ರೆ ನಾನ್ ಹಾಗಲ್ಲ, ಕಸನ ಕಸ ಅಂತಾನೆ ಕರಿಯೋದು. ಅದು ಬಿಡಿ, ಎಲ್ಲಿ ಅಳಿಯಂದ್ರು ಪೂಜೆ ಪುನಸ್ಕಾರ ಏನು ಮಾಡಲ್ಲ ಅಂತೀನಿ. ಎಲ್ಲೋದ್ರು ನೋಡಿ, ಈಸ್ ವೆರಿ ಸ್ಪಿರಿಚುವಲ್, ರಿಲಿಜಿಯಸ್ ಅಲ್ಲ. ಈ ಪೂಜೆ ಹೋಮ ಹವನ ಎಲ್ಲ ಅವ್ನಿಗೆ ಬರೋದಿಲ್ಲ. ನಿಮ್ಮಗಳಲ್ಲಿ ಸೀರೆ ಉಟ್ಟು ಮುಗಿಸಿಲ್ವಾ? ಮದ್ವೆನಲ್ಲಿ ನಿಮ್ ಸೀರೆ ಉದುರು ಹೋಯ್ತಲ್ಲ, ಹಾಗೆ ಉದುರು ಹೋಗ್ತಿರೋ ಹಾಗೆ ಉಡ್ಸಿ ಅವಳಿಗೆ. ನೋಡಿ ಬೇಕ್ರೆ ಹೀಗೆಲ್ಲ ಅನ್ಬೇಡಿ. ಮದ್ವೆನಲ್ಲಿ ನೀವು ಕೊಟ್ಟಿದ್ದ ಟೆನ್ಷನ್ಗೆ ಸೀರೆ ಪಿನ್ ಹಾಕೊಳ್ಳೋದೇ ಮರ್ತೋಗಿದ್ದೆ ನಾನು. ಮಾಡಿದಷ್ಟು ಪುಟ್ಟ ಮದ್ವೆ ಏನ್ರಿ ಟೆನ್ಷನ್? ಅರ್ಧ ದುಡ್ಡು ನಾವೇ ಕೊಟ್ಟಿದ್ವಲ್ಲ. ಹೋಗಿ ಮಗಳು ಕರ್ಕೊಂಡ್ ಬನ್ನಿ. ಎಲ್ಲ ಇದ್ಯಾ? ನಿಮ್ಮ ಅತ್ತೆ ಬಂದಿದ್ದಾರೆ. ಟೆನ್ಷನ್ ನನ್ ಮಗಳು ನಿಮ್ ಸೊಸೆ ರೆಡಿ ಆಗ್ತಿದ್ದಾಳೆ, ಬಂದ್ಬಿಡ್ಲಿ ಇನ್ನೇನು. ಪರವಾಗಿಲ್ಲ ಬಿಡಿ, ಪೂಜೆ ಮುಗಿಯೋ ಟೈಮಲ್ಲಾದ್ರೂ ಬಂದಲ್ಲ ಅಷ್ಟೇ ಖುಷಿ. ಪ್ರಸಾದ ರೆಡಿ ಇದೆಯಾ? ಓ, ಪ್ರಸಾದ ರೆಡಿ ಇದೆ, ಈಗ ತಂದು ಕೊಡ್ತೀನಿ, ಆಮೇಲೆ ಊಟನೇ. ಹಾ, ನಾನು ಮೊದಲನೇ ಪಂಕ್ತಿಲೆ ಕೂತ್ಬಿಡ್ತೀನಿ. ಅಯ್ಯೋ ಬೇಡ ಇವ್ರೆ, ಎಲ್ಲರೂ ಮನ್ಮನೆಯವ್ರು ಒಟ್ಟಿಗೆ ಲಾಸ್ಟ್ ಪಂಕ್ತಿಲಿ ಕೂತ್ಕೊಳ್ಳೋಣ. ನಿಮ್ಮ ಮನೆಯವರು ನೀವು ಲಾಸ್ಟ್ ಪಂಕ್ತಿಲಿ ಕೂತ್ಕೊಳ್ಳಿ, ನಾನು ಮೊದಲನೇ ಪಂಕ್ತಿನಲ್ಲಿ ಕ್ಲೀನ್ ಆಗಿರ್ಬೇಕಾದ್ರೆ ಕೂತ್ಕೋತೀನಿ. 2ನೇ ಪಂಕ್ತಿ ಆಗೋದ್ರೆ ಎಂಜಲು ಗಲೀಜಾಗತ್ತೆ ನೋಡಿ, ಅದಕ್ಕೇನೆ. ಅದೇ ತಾಂಬೂಲ ಈಗ ತಂದ್ಕೊಡ್ಲಾ? ತಾಂಬೂಲ ಏನ್ ಬೇಡ, ಮನೇಲಿ ಸಾಕಷ್ಟು ತೆಂಗಿನಕಾಯಿ ಇದೆ. ಯಾಕಂದ್ರೆ ತೆಂಗಿನಕಾಯಿ ತೋಟ ಇದೆಯಲ್ಲ ನಮ್ದು, ಅದಕ್ಕೇನೆ. ಅಯ್ಯೋ, ನೀವ್ ತಾಂಬೂಲ ತಗೊಂಡೇ ಹೋಗ್ಬೇಕು. ನನ್ ಸ್ಪೆಷಲ್ ದಕ್ಷಿಣೆ ಇಟ್ಟಿದ್ದೀನಿ ಇವತ್ತು ನಿಮ್ಗೆ. 15 ರೂಪಾಯಿ ಆದ್ರೆ ನನಗೆ ಬೇಡ ಇವ್ರೆ. ಇದೇನ್ ಹಿಂಗಂತೀರಾ? ನನ್ ಎಷ್ಟೇ ದಕ್ಷಿಣೆ ಇಟ್ಕೊಟ್ರು ನೀವ್ ಹಾಕೊಳ್ಳೋ 4 ಮಣ್ಣಿನ ಸರಕ್ ಅಷ್ಟೇ ಸಾಕು ಅಂತ 15 ರೂಪಾಯಿ ಇಡೋದ್ ನಾನು. ನೋಡಿ, ಯಾವ ಫಂಕ್ಷನ್ಗೆ ಯಾರ ಮನೆಗೆ ಏನ್ ಯೋಗ್ಯತೆ ಇರುತ್ತೋ ಅದನ್ನೇ ನಾನು ಹಾಕೊಂಡ್ ಬರೋದು. ನನ್ ಕಿಟಿ ಪಾರ್ಟೀಸಿಗೆ ನೀವು ಬಂದ್ ನೋಡಿ, ನಾನು ಡೈಮಂಡ್ ಸೆಟ್ಸ್ ಹಾಕೊಂಡ್ ಹೋಗೋದಲ್ಲಿ. ನಿಮ್ ಹತ್ರ ಡೈಮಂಡು ಇದೆಯಾ? ನಾನ್ ಬರೀ ಮಣ್ಣಿನ ಸರ ಇದೆ ಅನ್ಕೊಂಡಿದ್ದೆ. ಖಂಡಿತವಾಗ್ಲೂ ಡೈಮಂಡ್ ಇದೆ. ನಿಮ್ ಮಗಳಿಗೆ ಕೊಡೋಣ ಅನ್ಕೊಂಡ್ರೆ ಎಲ್ಲ ಮುರಿದು ಹಾಕ್ಬಿಡ್ತಾಳಲ್ಲ, ಅದಕ್ಕೆ ಡೈಮಂಡು ಕೊಡಲ್ಲ, ಮಣ್ಣು ಕೊಡಲ್ಲ ನಾನು. ಒಡವೆ ವಿಷಯ ಬಿಡಿ, ಸೀರೆ ತುಂಬಾ ಚೆನ್ನಾಗಿದೆ. ಕಾಟನ್ ಸಿಲ್ಕಾ? ಇಲ್ಲ ಇಲ್ಲ, ಇದು ಪ್ಯೂರ್ ಲೆನಿನ್, ತುಂಬಾ ಕಾಸ್ಟ್ಲಿ. ಇದು ನಿಮ್ಮ ಮದುವೆ ಸೀರೆನಾ? ಹೂರಿ, ಇದೇನ್ ಗೊತ್ತಾ? ಕೇಳಲಿಲ್ಲ, ನನಗೆ ಬೇಕಾಗಿಲ್ಲ. ಇವತ್ತೇ ಎಲೆ ಹಾಕಿಸ್ತೀರಾ? ಹೌದೌದು, ಎಲೆ ಹಾಕಿಸ್ತೀವಿ. ಇಲ್ಲಿ ಹಾಕಕ್ಕಾಗಲ್ಲ, ಅದಕ್ಕಾದ್ರೂ ನೀವು ಎದ್ದು ಓಡಾಡ್ಬೇಕಾಗತ್ತೆ. ಅಲ್ಲಿ ಕ್ಲೀನ್ ಆಗಿದ್ರೆ ಖಂಡಿತವಾಗ್ಲೂ ಅಲ್ಲೇ ಊಟ ಮಾಡ್ತೀನಿ. ಎಲೆ ಹಾಕ್ತಿದ್ದೀರಾ ನೋಡಿ. ನಾನಾ? ಬಂದೆ ಬಂದೆ ಬಂದೆ. ಬೀಗ್ರೆ ತಗೊಳ್ಳಿ. ಏನಿದು? ತಾಂಬೂಲ. ಹಣ್ಣು ಕಾಯಿ ತಗೊಂಡು ಬುಟ್ಟಿ ಕೊಟ್ಬಿಡಿ. ಇದನ್ನ ನಿಮ್ ಮಗಳ ಕೈಲಿ ಮನೆ ಕಳಿಸ್ಬಿಡಿ, ಆಯ್ತಾ? ನಾ ಹೊರಡ್ತೀನಿ. ನಿಮ್ಗೆ ಊಟ ಇಷ್ಟ ಆಯ್ತೋ ಇಲ್ವೋ? ನಿಮ್ ಮಗಳನ್ನೇ ಇಷ್ಟಪಟ್ಟು ಅಡ್ಜಸ್ಟ್ ಮಾಡ್ಕೊಡ್ತಾ ಇರ್ಬೇಕಾರೆ ಊಟ ಏನ್ ಮಹಾ ಬಿಡಿ, ಒಂದಿನ ಕೆಲ್ಸ ತಾನೆ. ಏನಪ್ಪ, ನಿಮಗ್ ಎಷ್ಟು ಮಾಡಿದ್ರು ಸಾಲದು, ಎಷ್ಟು ಉಪಚಾರ ಮಾಡಿದ್ರು ಸಾಲದು, ಏನಾದ್ರೂ ಒಂದ್ ಅರ್ಥನೇ. ಟಿವಿ ಸೀರಿಯಲ್ ತರ ಡ್ರಾಮಾ ಮಾಡ್ಬಿಡಿ, ಎಲ್ಲರೂ ನೋಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನೀವ್ ತಗ್ಗಿ ಬಗ್ಗೆ ನಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೂ ಗೊತ್ತು ಜನರನ್ನ ಚೆನ್ನಾಗಿ ನಡ್ಸ್ಕೊಳ್ಳೋದು ಹೆಂಗೆ ಅಂತ. ಬರ್ತೀನಿ. ಹೋಗಿ, ಆಗಾಗ ಬರ್ತಾ ಇರಿ. ಏನ್ ಕೆಲ್ಸ ಇದೆ ನಂಗೆ ನಿಮ್ಮ ಮನೆ ನಿಂತ ಆಗಾಗ ಬರ್ತಾ ಇರ್ಬೇಕು? ನೀವೇ ಹೇಳಿ, ಸ್ವಲ್ಪ ವಿವೇಚನೆಯಿಂದ ಮಾತಾಡಿ. ಹೋಗ್ಲಿ ಬಿಡಿ, ನಾನೇ ಬರ್ತೇನೆ ಮನೆ. ಒಂದ್ ಕೆಲ್ಸ ಮಾಡಿ, ಬರಕ್ ಮುಂಚೆ ಫೋನ್ ಮಾಡಿ. ನಾನ್ ಫ್ರೀ ಇದ್ದು ಮನೇಲಿ ಇದ್ರೆ ಬನ್ನಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಬರ್ತೀನಿ. ಕಷ್ಟ ಯಾರ ಮುಂದೆ ಹೇಳ್ಕೊಳ್ಳೋದು